ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಟೈಮೇ ಇರಲಿಲ್ಲ ವ್ಲಾಗ್ ಮಾಡಲಿಕ್ಕೆ. ಬಟ್ಟೆ ಒಯ್ಕಿತ್ತು, ಪಾತ್ರೆ ತೊಳಗಿತ್ತು, ಸುಮಾರು ಕೆಲಸ ಇತ್ತು. ಅದಕ್ಕೆ ಸಂಜೆಯಿಂದ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಸಂಜೆಗೆ ಅಡುಗೆ ಆಗಬೇಕು. ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅನ್ನಿಸ್ತಾ ಇದೆ ಸಾಂಬಾರು ಮಾಡಿ ತಿನ್ನಬೇಕು ಅಂತ. ಫ್ರೈ ಎಲ್ಲ ಮಾಡಿ ತಿಂದಿದ್ದೆ. ಈಗ ಯಾಕೋ ಫ್ರೈ ಅಷ್ಟು ತಿನ್ನಬೇಕು ಅಂತ ಅನಿಸಲ್ಲ, ಸಾಂಬಾರು ತಿನ್ನೋಣ ಅಂತ ಅನಿಸಿತ್ತು. ಅದ್ರ ಜೊತೆ ಕಡುಬು ರೊಟ್ಟಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನಂಗೆ ಈಗ ಮಾಡೋ ಪೇಷನ್ಸ್ ಇಲ್ಲ ಕಡುಬು ರೊಟ್ಟಿ. ಸೊ ಅದಕ್ಕೋಸ್ಕರ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಡ್ತೀನಿ. ಈಗ ಚಿಕನ್ ನಮ್ಮ ಮನೆಯವ್ರು ಇನ್ನೂ ತಂದಿಲ್ಲ, ತರಕ್ಕೆ ಹೇಳಿದ್ದೀನಿ ತಗೊಬನ್ನಿ ಅಂತ ಹೇಳಿ. ಈಗ ಅವ್ರು ತರಷ್ಟರಲ್ಲಿ ನಾನು ಇಲ್ಲಿ ಖಾರ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ತಂದ ತಕ್ಷಣ ಸಾಂಬಾರು ಆಗಿಬಿಡುತ್ತೆ. ಸಾಂಬಾರು ಆಗಿಬಿಡುತ್ತೆ. ನಾನು ಅಷ್ಟೊತ್ತಿಗೆ ಆಮೇಲೆ ಅನ್ನ ಮಾಡಿಬಿಟ್ರೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಮುಗಿಸ್ಬಿಡ್ಬೋದು. ನಾನು ಬೇಗ ಮಲ್ಗೋದ್ರಿಂದ ಊಟ ಬೇಗ ಮಾಡಿ ಬೇಗ ಮಲಗಿಬಿಡ್ತೀವಿ ಅಷ್ಟೇ. ಮತ್ತು ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ವ್ಲಾಗ್ ಮಾತಾಡೋಕ್ಕೆ ಒಂಥರ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ನಂಗೆ ಇನ್ನೂ ಕಂಫರ್ಟ್ ಸಿಕ್ಕಿಲ್ಲ ಅಲ್ವಾ. ಸ್ವಲ್ಪ ವ್ಲಾಗ್ ಮಾಡ್ತಾ ಕಂಫರ್ಟ್ ಅನಿಸುತ್ತೆ. ಬಟ್ ಈಗ ಏನಂತ ಹೇಳಿದ್ರೆ ಏನು ಮಾತಾಡೋದು ಅಂತೆಲ್ಲ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ನಿಧಾನ ನಿಲ್ಲಿಸಿ ಮಾತಾಡ್ತೀನಿ. ಮತ್ತು ಏನು ಮಾತಾಡ್ರಿ ಏನು ಅನಿಸುತ್ತೋ ಏನಾಗುತ್ತೋ ಅಂತೆಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀನಿ. ಮಾತಾಡೋಕ್ಕೋಸ್ಕರ ಹೆದರಿಕೆ ಆಗುತ್ತೆ. ಅಂದರೆ ಹೀಗೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಹೆದರಿಕೆ ಆಗುತ್ತೆ. ವಾಯ್ಸ್ ಓವರ್ ಕೊಡ್ತಾ ಏನು ಅನಿಸಲ್ಲ. ಏನು ಮಾತಾಡ್ಬಿಡ್ತೀನೋ ಏನೋ ಅಂತೆಲ್ಲ ಭಯ ಆಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನ ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ ಆಯಿತಾ. ಈಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಸಿಗ್ತೀನಿ. ಇನ್ನು ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಸಂಜೆಗೆ ಅಂತ ಹೇಳಿ ಎಲ್ಲದನ್ನೂ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನಲ್ಲಿ ಇಲ್ಲಿ ಸಾಫ್ಟು ಮತ್ತು ಗಟ್ಟಿ ಕೋಳಿ ಅಂತ ಹೇಳ್ತಾರೆ, ಅದು 2 ಥರ ಬರುತ್ತೆ. ನನಗೆ ಗಟ್ಟಿ ಕೋಳಿ ಅಷ್ಟು ಇಷ್ಟ ಆಗಲ್ಲ. ಸಾಫ್ಟ್ ಕೋಳಿ ಆದರೆ ನನಗೆ ಆವಾಗಿಂದ ತಿಂದ ಅಭ್ಯಾಸ ಇದೆಯಲ್ಲ, ಅದನ್ನ ತಿಂತೀನಿ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡಿಕೊಂಡ್ರೆ ಸಾಂಬಾರ್ಗಿಂತನೂ ಗ್ರೇವಿ ಎಲ್ಲ ಚೆನ್ನಾಗಿರುತ್ತೆ. ನನಗಿವತ್ತು ಸಾಂಬಾರು ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರಿಗೆ ನಾನು ಏನೇನು ಹಾಕ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಫಸ್ಟು ಕೊತ್ತಂಬರಿ ಸೊಪ್ಪು, ಪುದೀನನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಬಿಡ್ತೀನಿ ಫಸ್ಟು. ಇನ್ನೂ ಚಿಕನ್ ತಂದಿಲ್ಲ ನಮ್ಮ ಮನೆಯವರು, ಚಿಕನ್ ತರ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಕಾರೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ಬಂದಮೇಲೆ ನನಗೆ ಈಸಿ ಆಗುತ್ತೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾನಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಸ್ಪೈಸಸ್ ಇದೆಯಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕಿ ಹುರ್ಕೊತಾ ಇದ್ದೀನಿ. ಇದು ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು 1 kg ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಳು ಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಜೀರಿಗೆ ಬದಲು ನೀವು ಸೋಂಪು ಹಾಕ್ಬೋದು, ಸೋಂಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು 1 ಏಲಕ್ಕಿ ಹಾಕ್ತಾಯಿದ್ದೀನಿ. ಜಾಸ್ತಿ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ. ಆಮೇಲೆ ಮೆಣಸು ಹಾಕ್ತಾಯಿದ್ದೀನಿ. ಇದು ಬ್ಯಾಡಗೆ ಮೆಣಸು ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ ಖಾರ ಇರಲ್ಲ, ಬಟ್ ಕಲ್ಲರು ತುಂಬ ಕಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ಕಲರ್ ಚೆನ್ನಾಗಿರುತ್ತಲ್ಲ, ಸಾಂಬಾರು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಖಾರನೂ ಅಷ್ಟಿರಲ್ಲ. ಇದನ್ನು ನಾನು ಎಣ್ಣೆಲೆ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಆಮೇಲೆ ನೀವು ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಹಸಿಮೆಣಸು, ಟೊಮೊಟೊ ಅದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡ್ರೆ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ನಾನಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಹುರಿದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಬೇಕು. ಆಮೇಲೆ ಇಲ್ಲಿ ಚಿಕನ್ನ ನಾನು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ಕರೆಂಟ್ ಇರಲಿಲ್ಲ, ಅದಕ್ಕೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಈರುಳ್ಳಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಆಮೇಲೆ ಚಿಕನ್ ಹಾಕಿಬಿಟ್ಟು ಹೀಗೆ ಒಗ್ಗರಣೆ ಮಾಡಿ ಇಟ್ಕೊಂಡು, ಇದು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಾದ್ಮೇಲೆ ಅದು ಬೆಂದಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರ ಹಾಕಬೇಕು. ನಾನು ಅವಳಿಗೆ ಖಾರ ಹಾಕೋಕ್ಕಿಂತ ಮುಂಚೆನೇ ಪೀಸ್ ಮಾಡಿ ಕೊಟ್ಬಿಡ್ತೀನಿ. ಖಾರ ಹಾಕಿದ್ರೆ ಅವಳು ಅಷ್ಟು ತಿನ್ನಲ್ಲ, ಅವಳಿಗೆ ತಿನ್ನೋಕ್ಕಾಗಲ್ಲ, ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಅವಳು ತಿನ್ನಲ್ಲ ಅಂತ ಹೇಳಿ ಫಸ್ಟೇ ಕೊಟ್ಬಿಡ್ತೀನಿ. ಆಮೇಲೆ ನಾನು ಇಲ್ಲಿ ಖಾರನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಮಾಡಲ್ಲ, ಜಾಸ್ತಿ ಗಟ್ಟಿನೂ ಮಾಡಲ್ಲ, ಒಂದು ಕನ್ಸಿಸ್ಟೆನ್ಸಿಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರು. ಹುಳಿಗೆ ನಾನಿಲ್ಲಿ ನಿಂಬೆ ಹುಳಿ ಹಾಕಿದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣು ಯೂಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ಮೊಸರು ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಕಾಯಿನ ಖಾರಕ್ಕೆ ಹಾಕಬೇಕು ಅಂತ ಇಲ್ಲ, ಕಾಯಿ ಹಾಲು ತೆಗ್ದು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಾಗೆ ಮಾಡ್ಕೊಂಡಿದ್ದೀನಿ, ಕಾಯಿ ಸೇರಿಸಿ ಹಾಕಿ ಮಾಡ್ಕೊಂಡಿದ್ದೀನಿ. ಕಾಯಿ ಹಾಲು ತೆಗಿಯೋಕ್ಕೆ ನಾನು ಮಿಕ್ಸಿ ಜಾರ್ ಇದೆಯಲ್ಲ, ಅದು ಸ್ವಲ್ಪ ಹಾಳಾಗಿಬಿಟ್ಟಿದೆ, ಚಿಕ್ಕದು. ಅದರಲ್ಲಾದರೆ ಚೆನ್ನಾಗಿ ಕಾಯಿ ಅಲ್ಲಿ ಬರುತ್ತೆ, ಈ ದೊಡ್ಡದ್ರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ.
ಅದಕ್ಕೆ ಕಾಯಿನ ಜೊತೆಗೆ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರೆಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಇದಕ್ಕೆ ದೋಸೆ, ಚಪಾತಿ, ರೊಟ್ಟಿ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಅಲ್ವಾ ಅಂಥೇಳಿ ರೈಸೇ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನನಗೆ ಈ ಥರದ್ರಲ್ಲಿ ಬರೀ ನನಗೆ ಚಿಕನಲ್ಲಿ ಮೂಳೆ ಅಂದರೆ ಇಷ್ಟ. ಮಾಂಸ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬರೀ ಮೂಳೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಈ ಥರ ಸ್ಕಿನ್ ಇರುತ್ತಲ್ಲ, ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಂ, ಈಗ ನೆಕ್ಸ್ಟು ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ತೋರಿಸಿದ್ನಲ್ಲ, ಈಗ ನೆಕ್ಸ್ಟ್ ಡೇಯಿಂದ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ಕಡುಬು ಮಾಡಿದ್ದೀನಿ, ತೋರಿಸ್ತೀನಿ ತಡೀರಿ. ಕಡುಬು ಅಂತ ಹೇಳ್ತೀವಿ ನಮ್ಮ ಕಡೆ, ಮಲೆನಾಡು ಕಡುಬು. ಈಗ ತಿಂಡಿ ತಿನ್ನಬೇಕು. ನನಗೆ ಕಡುಬು ಚಿಕನ್ ಸಾಂಬಾರು ಅಂದರೆ ಇಷ್ಟ, ಅದಕ್ಕೆ ಬೆಳಿಗ್ಗೆ ತಿಂಡಿ ಕಡುಬು ಮಾಡಿದ್ದೆ. ಬಿಸಿ ಬಿಸಿ. ಹಾಯ್, ಈಗ ನಾನು ಮೇಯ್ನ್ ಟಾಪಿಕ್ಕಿಗೆ ಬರ್ತೀನಿ. ಅದೇ ಮೀಶೋಯಿಂದ ಹೇಗೆ ಅರ್ನ್ ಮಾಡೋದು ಅಂತ ಹೇಳಿ. ಸುಮಾರು ಜನಕ್ಕೆ ಗೊತ್ತಿಲ್ಲ ಮೀಶೋಯಿಂದ ಅರ್ನ್ ಮಾಡ್ಬೋದು, ಮೀಶೋಯಿಂದ ಹೀಗೂ ಅರ್ನ್ ಮಾಡ್ಬೋದಾ ಅಂತ ಹೇಳಿ. ಕೆಲವರೆಲ್ಲ ತುಂಬ ವೀಡಿಯೋಸ್ ನೋಡಿರ್ತೀರ ನೀವು ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲೆಲ್ಲ. ಈಗ ನನಗೆ ವಿಡಿಯೋ ಮಾಡೋಕ್ಕೆ ಸ್ಪೇಸ್ ಚೆನ್ನಾಗಿಲ್ಲ ಒಳಗೆ. ನನಗೆ ಅಲ್ಲಿ ಲೈಟ್ ಬರೋಲ್ಲ, ಯಾಕಂದರೆ ಆ ಕಡೆನೂ ಮನೆ ಕಟ್ಟಿದ್ದಾರೆ, ಈ ಕಡೆನೂ ಮನೆ ಕಟ್ತಾ ಇದ್ದಾರೆ. ಒಳಗಡೆ ಲೈಟ್ ಬರೋಲ್ಲ, ಸ್ವಲ್ಪ ಅಂದರೆ ಡಲ್ಲಾಗಿ ಕಾಣುತ್ತೆ. ಮತ್ತು ವಾಯ್ಸ್ ಓವರ್ ಕೊಡೋಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಕೇಳಲ್ಲ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಸಿಗೋಲ್ಲ ಅಂತ ಹೊರಗೆ ಮಾಡ್ತಾಯಿದ್ದೀನಿ. ಹೆಂಗೆ ಕ್ಲಾರಿಟಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟು ಬೇರೆ ಪ್ಲೇಸಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಈಗ ಹೇಗೆ ಅಂತ ಹೇಳಿದ್ರೆ, ಮೀಶೋದು ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ, ಪ್ರಾಡಕ್ಟ್ ರಿವ್ಯೂನ ಕೊಡ್ತಾರೆ. ನೀವು ಲಿಂಕ್ ಅಂತ ಕೇಳ್ತೀರಿ, ನಿಮ್ಗೆ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಬಟ್ ಆನ್ಲೈನಲ್ಲಿ ಹೇಗೆ ಸರ್ಚ್ ಮಾಡೋದು ಲಿಂಕ್ ಅಂತ ಕೇಳ್ತೀರ, ಅದ್ರ ಲಿಂಕ್ ಕೊಡಿ ಅಂತ. ಅವರು ನಿಮಗೆ ಲಿಂಕ್ನ ಇನ್ಬಾಕ್ಸಲ್ಲಿ ಶೇರ್ ಮಾಡ್ತಾರೆ. ಅದು ಹೇಗೆ ಶೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಆಟೋಮೆಟಿಕ್ಕಾಗಿ ಶೇರ್ ಆಗುತ್ತೆ. ಅವ್ರು ನೀವು ಕಮೆಂಟ್ ಮಾಡಿದ ತಕ್ಷಣ ನಿಮಗೆ ಕಮೆಂಟ್ ಬರುತ್ತೆ, ಆಮೇಲೆ ನಿಮ್ಮ ಇನ್ಬಾಕ್ಸಲ್ಲಿ ಲಿಂಕ್ ಶೇರ್ ಆಗುತ್ತೆ. ಅದು ಮೀಶೋದಲ್ಲಿ ಸೆಟ್ ಮಾಡಬೇಕು ನೀವು ಅದನ್ನೆಲ್ಲ. ಅದನ್ನು ಹೇಗೆ ಮಾಡಬೇಕು ಏನು ಅಂತ ಹೇಳಿ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ, ಕೆಳಗಡೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಕೌಂಟ್ದು, ಅದಕ್ಕೆ ನನಗೆ ಮೆಸೇಜ್ ಹಾಕಿ. ನಾನು ನಿಮಗೆ ಪೂರ ಅದ್ರ ಗೈಡೆನ್ಸ್ನ ಕೊಡ್ತೀನಿ. ಮತ್ತು ಇದಕ್ಕೊಂದು ರೂಲ್ಸ್ ಇದೆ, ಇದ್ರಲ್ಲಿ 1000 ಫಾಲೋವರ್ಸ್ ಇರಲೇಬೇಕು ಮಾಡಬೇಕು ಅಂತ ಹೇಳಿದ್ರೆ. ನೀವು ವಿಶ್ ಲಿಂಕಲ್ಲೂ ಸಹ ಮಾಡ್ಬೋದು, ಬರೀ ಮೀಶೋದಂತಲ್ಲ, ಅಮೆಝಾನು, ಫ್ಲಿಪ್ಕಾರ್ಟು ಅದ್ರದ್ದೆಲ್ಲ ಮಾಡ್ಬೋದು. ಬಟ್ ನೀವು ಏನು ಫಾಲೋವರ್ಸ್ ಇದ್ದಿಲ್ಲ ಅಂದರೆ, ಒಂದು ನಿಮಿಷ, ಫಾಲೋವರ್ಸ್ ಇದ್ದಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 1000 ಫಾಲೋವರ್ಸ್ ಇರಬೇಕು. ವಿಶ್ ಲಿಂಕಲ್ಲಿ ಮಾಡಬೇಕಂದ್ರೆ 2000 ಫಾಲೋವರ್ಸ್ ಇರಬೇಕು. ನನಗೀಗ ಒಂದು 5,000 ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಆರಾಮಾಗಿ ಮಾಡ್ಬೋದು. ಮೇಯ್ನಾಗಿ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು. ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಾ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಾಯಿದ್ರೆ ಮಾತ್ರ ನೀವು ಇದರಲ್ಲಿ ಅರ್ನ್ ಮಾಡೋಕ್ಕೆ ಸಾಧ್ಯ. ಎಷ್ಟು ಅರ್ನ್ ಮಾಡ್ಬೋದು ಏನು ಅಂತ ಹೇಳಿದ್ರೆ, ನನ್ನ ಅರ್ನಿಂಗ್ಸ್ನ ನಾನು ಇಲ್ಲಿ ಹಾಕ್ತೀನಿ ನೋಡಿ, ಇಲ್ಲಿ ಹಾಕಿದ್ದೀನಲ್ವಾ, ಇದು ನನ್ನ ಒಂದು ವೀಕ್ಲಿ ಅರ್ನಿಂಗ್ಸ್, ಒಂದು 2 ವೀಕ್ಸ್ ಅರ್ನಿಂಗ್ಸ್ ಇದು ಇಲ್ಲಿ ಹಾಕಿದ್ದೀನಿ ನೋಡಿ. ಕೆಳಗಡೆ ನಾನೀಗ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂತ ಹಾಕ್ತೀನಿ, ನನ್ನ ಲಿಂಕ್ ಥ್ರೂ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಅಂತ ಹಾಕ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಂದು ಜಾಸ್ತಿ ಪರ್ಚೇಸ್ ಆಗಿರೋದು ಯಾವುದು ಅಂದರೆ, ನಾನೊಂದು ವೆಯ್ಟ್ ಚೆಕ್ ಮೆಷಿನ್, ವೇಯಿಂಗ್ ಮೆಷಿನ್ ಅಂತ ಹೇಳ್ತಾರಲ್ಲ, ಅದನ್ನು ನಾನು ರಿವ್ಯೂ ಕೊಟ್ಟಿದ್ದೆ, ನಾನು ತೊಗೊಂಡಿರೋದನ್ನ. ತುಂಬ ಜನ, ಒಂದು 350 ಮೆಂಬರ್ಸ್ ತೊಗೊಂಡಿದ್ದಾರೆ ಅದನ್ನ. ಅದು ಈಗ ನನಗೆ 400 ರುಪೀಸ್ ಇದೆ ರೇಟು. ಈಗ 350 ಅಂತ ಹೇಳಿದ್ರೆ ನನಗೆ 35 ರುಪೀಸ್ ಕಮಿಷನ್ ಬರುತ್ತೆ. 35 ಇಂಟು 350 ಅಲ್ಲ, 400 ಅಂದರೆ ನಂಗೆ 40 ರುಪೀಸ್ ಕಮಿಷನ್ ಬರುತ್ತೆ. ಬಾರಮ್ಮ ಇಲ್ಲಿ, 40 ಇಂಟು 350 ಮಾಡಬೇಕು. ಆವಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ನಮಗೆ ಕಮಿಷನ್ ಬರುತ್ತೆ. ಅರ್ಥ ಆಯ್ತಾ? ಈಗ ನೀವು ಒಂದು ಡ್ರೆಸ್ ತೊಗೊಂಡಿದ್ದೀರಾ 400 ರುಪೀಸ್, ಅದ್ರ ರಿವ್ಯೂ ಕೊಟ್ಟಿದ್ದೀರಾ, ಅದರಲ್ಲಿ 1-2 ಜನ ತೊಗೊಂಡಿದ್ದಾರೆ ಅಂದರೆ ನಿಮಗೆ 80 ರುಪೀಸ್ ಕಮಿಷನ್ ಬರುತ್ತೆ. 400 ರುಪೀಸ್ಗೆ 40 ರುಪೀಸು 10% ಅಫಿಲಿಯೇಟ್ ಕಮಿಷನ್ ಅಂತ ಕೊಡ್ತಾರೆ. ಅಮೆಝಾನಲ್ಲೂ ಕೊಡ್ತಾರೆ, ಫ್ಲಿಪ್ಕಾರ್ಟಲ್ಲೂ ಕೊಡ್ತಾರೆ, ಶಾಪ್ಸಿಲೂ ಕೊಡ್ತಾರೆ, ಮಿಂತ್ರದಲ್ಲೂ ಕೊಡ್ತಾರೆ, ಎಲ್ಲದರಲ್ಲೂ ಕೊಡ್ತಾರೆ. ನನಗೆ ಸರಿಯಾಗಿ ಆಗ್ತಾಯಿಲ್ಲ, ಅವಳಲ್ಲಿ ಕೂತಿದ್ದಾಳಲ್ಲ ಅದಕ್ಕೋಸ್ಕರ ಅಂತ ಹೇಳಿ. ಈ ರೀತಿ ನಿಮಗೆ ಇದರಲ್ಲಿ ಕಮಿಷನ್ನ ಕೊಡ್ತಾರೆ. ಮತ್ತು ನೀವು ಇನ್ನೇನು ಡೀಟೇಲ್ಸ್ ಅದ್ರ ಬಗ್ಗೆ ಅಂತ ಇನ್ನೇನು ಡೀಟೇಲ್ಸ್ ಅಂತ ಹೇಳಿದ್ರೆ, ಪೇಮೆಂಟ್ ಮಾಡ್ತಾರಾ ಮಾಡಲ್ವಾ, ನಿಜನಾ ಫೇಕ್ ಅಂತ. ಫೇಕ್ ಏನಿಲ್ಲ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ನಾನು ಫೇಕ್ ಏನಿಲ್ಲ ಹಾಕಿದ್ದೀನಿ, ನನ್ನ ಅರ್ನಿಂಗ್ಸ್ನ ನಾನು ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಬೋದು.
ಯಾರು ಫೇಕಾಗಿ ಯಾರೂ ಮಾಡಲ್ಲ. ಅಫಿಲಿಯೇಟ್ ಅಂತ ಹೇಳಿದ್ರೆ ಇದು 100% ಜೆನ್ಯೂನ್ ಆಗಿರುತ್ತೆ. ನೀವು ಮನೇಲೇ ಇದ್ದು ಏನಾದರೂ ಮಾಡಬೇಕು ಹೌಸ್ ವೈಫ್ ಅಂತ ಹೇಳಿದ್ರೆ ಮಾಡ್ಬೋದು. ಮತ್ತು ನಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಆದರೂ ಅರ್ನ್ ಮಾಡಬೇಕು ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನೀವೇನಾದರೂ ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅಂತ ಹೇಳಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ಸ್ಟಾಗ್ರಾಮ್ ಅಕೌಂಟು ID ಕೊಟ್ಟಿರ್ತೀನಿ ಕೆಳಗಡೆ, ನೀವು ಅದಕ್ಕೆ ಮೆಸೇಜ್ ಮಾಡ್ಕೊಬೋದು. ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಫಾಲೋವರ್ಸ್ ಕಮ್ಮಿ ಇದ್ದರೆ ಆಗಲ್ವಾ ಅಂತೆಲ್ಲ ತುಂಬ ಜನ ಟೆನ್ಷನ್ ಮಾಡ್ಕೊತೀರ. ನೀವು ಹೇಗೆ ಫಾಲೋವರ್ಸ್ ಕಮ್ಮಿ ಇದ್ದರೂ ಹೇಗೆ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ನೀವು ಮಾಡೋ ಒಂದು ಇಂಟ್ರೆಸ್ಟ್ ಇತ್ತು, ನಿಮಗೆ ಮಾಡಲೇಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಏನು ಬೇಕಾದರೂ ಮಾಡ್ಬೋದು ಅಂತ. ಇನ್ನೇನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಅಷ್ಟೇ ನನಗೆ, ಮತ್ತೇನಿರಲಿಲ್ಲ. ಮತ್ತು ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತೆಲ್ಲ ಸುಮಾರು ಜನ ಹೇಳ್ತಾಯಿದ್ರು. ಈಗ ಯಾವುದೋ ಜೆನ್ಯೂನ್ ಇರೋಲ್ಲ ನನ್ನ ಪ್ರಕಾರ. ಈಗ ಎಲ್ಲ ಇನ್ವೆಸ್ಟ್ಮೆಂಟು ಅದು ಇದು ಅಂತ ಎಲ್ಲ ಇರುತ್ತೆ. ಬಟ್ ನಿಮಗೆ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ನೀವೇನಾದರೂ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋನ ಮಾಡ್ತೀನಿ. ಈಗ ಅರ್ಥ ಆಯಿತು ನಿಮಗೆ ಅನಿಸುತ್ತೆ ಅಫಿಲಿಯೇಟ್ ಅಂದರೆ ಏನು, ಇದರಿಂದ ಎಷ್ಟು ಕಮಿಷನ್ ಕೊಡ್ತಾರೆ, ಏನು ಎತ್ತ ಅಂತ ಎಲ್ಲ ಹೇಳಿ. ನಾನು ತುಂಬ ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ. ಹತ್ತಿರ 130ಇಂದ 35 ಹಂಗೆ ರಿಸೀವ್ ಮಾಡ್ಕೊಂಡಿದ್ದೀನಿ ಆಯಿತಾ ಅಮೌಂಟ್ನ. ನಿಮಗೆ ಡೌಟ್ಸ್ ಇತ್ತು ಅಂದರೆ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ಅದನ್ನು ನೋಡ್ಕೊಬೋದು. ಇನ್ನೂ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಸಿಗ್ತೀನಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಮತ್ತು ನೀವು ನನ್ನ ಅಕೌಂಟ್ನ ಸರ್ಚ್ ಮಾಡೋದು ಬೇಡ. ಯಾಕಂದರೆ ನಾನು ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಅಕೌಂಟ್ ಬೇಗ ನಿಮಗೆ ಸಿಗೋಲ್ಲ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸಿಗುತ್ತೆ ಅಂತ ಹೇಳಿ ಮತ್ತು ನಾನು ಇದ್ರ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡ್ತೀನಿ. ಮೀಶೋ ಬಗ್ಗೆ ಮತ್ತು ನೀವು ಹೇಗೆ ಅರ್ನ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚಿನ ವೀಡಿಯೋಸ್ನ ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.